ನಮಸ್ಕಾರ ಫ್ರೆಂಡ್ಸ್. ಭಾರ್ಗವಿ LLB ಇವತ್ತಿನ ಸಂಚಿಕೆ ಆರಂಭದಲ್ಲಿ ಜಗನ್ ತನ್ನ ಅಣ್ಣನನ್ನು ಬಿಡಿಸಲು ದುಡ್ಡಿನ ವ್ಯವಸ್ಥೆ ಮಾಡಲು ಹರಸಾಹಸ ಪಡುತ್ತಿರುತ್ತಾನೆ. ಯಾರೂ ಸಾಲ ಕೊಡದಿದ್ದಾಗ ತಾನು ಕೆಲಸ ಮಾಡುವ ಕಂಪನಿಯ ಮ್ಯಾನೇಜರ್ ಹತ್ತಿರ 20 ಲಕ್ಷ ರೂಪಾಯಿ ಸಾಲ ಕೇಳಿರುವುದಾಗಿ ಮತ್ತು ಅದಕ್ಕೆ ಅವರು ಒಪ್ಪಿಕೊಂಡಿರುವುದಾಗಿ ಜಗನ್ ಮನೆಯವರ ಬಳಿ ಹೇಳ್ತಾನೆ. ಆದರೆ ಅದಕ್ಕೆ ಪ್ರತಿಯಾಗಿ ಮನೆಯ ಡಾಕ್ಯುಮೆಂಟ್ಸ್ಗಳನ್ನು ಅಡವಿಡಬೇಕು ಎಂದು ಷರತ್ತು ಹಾಕಿರುತ್ತಾನೆ. ಈ ವಿಷಯ ಕೇಳಿ ಭಾರ್ಗವಿ ಅನುಮಾನಗೊಂಡು ಪೇಪರ್ಸ್ಗಳನ್ನು ಒಮ್ಮೆ ಕ್ರಾಸ್ ಚೆಕ್ ಮಾಡಲು ಕೇಳ್ತಾಳೆ. ಆದರೆ ಅರ್ಜುನ್ ಚಿಕ್ಕಪ್ಪನ ಮೇಲೆ ಅನುಮಾನ ಪಡುತ್ತಿದ್ದೀಯಾ ಎಂದು ಭಾರ್ಗವಿಗೆ ಜೋರಾಗಿ ಬೈದು ತಾನೇ ಮೊದಲು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡ್ತಾನೆ. ಭಾರ್ಗವಿ ಕೂಡ ಅನಿವಾರ್ಯವಾಗಿ ಎಲ್ಲರ ಬಳಿ ಸೈನ್ ಮಾಡಿಸಿ ಜಗನ್ಗೆ ನೀಡ್ತಾಳೆ. ಜಗನ್ ಮನಸ್ಸಿನಲ್ಲೇ ತಾನು ಅಂದುಕೊಂಡಿದ್ದನ್ನು ಸಾಧಿಸಿದೆ ಎಂದು ಖುಷಿ ಪಡುತ್ತಾ ಫೈಲ್ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಇನ್ನೊಂದು ಕಡೆ ಗಂಗಾ ಜೈಲಿನಿಂದ ಹೊರಟಿರುವ JPಯನ್ನು ಮುಗಿಸಲು ತನ್ನ ಆಳುಗಳಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತಿರುತ್ತಾಳೆ. ಕೇಸ್ ಅರ್ಧಕ್ಕೆ ಬಿಟ್ಟು ಡೆಲ್ಲಿಗೆ ವಾಪಸ್ ಹೋಗಲು ರೆಡಿಯಾದಾಗ ಗಂಗಾ ಅವನನ್ನು ತಡೆದು JP ನರಳಿ ಪ್ರಾಣ ಬಿಡುವುದನ್ನು ನೋಡಿ ಹೋಗು ಎಂದು ಹೇಳ್ತಾಳೆ. ಮತ್ತೊಂದೆಡೆ ಜೀಪಿನಲ್ಲಿ ಹೋಗುತ್ತಿರುವ JP ಪೊಲೀಸರ ಸಹಾಯದಿಂದ ಗಂಗನ್ಗೆ ಕಾಲ್ ಮಾಡಿ, ನೀನು ನನ್ನ ಹೆಣ ಆಚೆ ಬರುತ್ತೆ ಅಂತ, ಹಾಗೆ ನಾನು ಸಾಯಲು ಒಪ್ಪಿಕೊಂಡಿದ್ದೇನೆ. ಈಗ ನೀನು ಕೊಟ್ಟ ಮಾತಿನಂತೆ ನನ್ನ ಕುಟುಂಬದವರನ್ನು ಬಿಟ್ಟುಬಿಡು ಎಂದು ರಿಕ್ವೆಸ್ಟ್ ಮಾಡ್ತಾನೆ. ಆದರೆ ಗಂಗಾ ನಗುತ್ತಾ, ಸಮಯ ಸಾಧಕರು ಸುಳ್ಳು ಆಶ್ವಾಸನೆ ಕೊಡಲೇಬೇಕು. ನಿನ್ನ ಕುಟುಂಬದವರನ್ನು ಜೀವಂತವಾಗಿ ಬಿಡುವ ಮಾತೇ ಇಲ್ಲ. ನಿನ್ನ ನಂತರ ಅವರನ್ನು ಮೇಲಕ್ಕೆ ಕಳಿಸ್ತೇನೆ ಎಂದು ಬೆದರಿಸುತ್ತಾಳೆ. ಆಗ JP ಧೈರ್ಯವಾಗಿ ನಗುತ್ತಾ, ನನ್ನ ಜೊತೆ ಮೇಲಕ್ಕೆ ಬರುವುದು ನಾನಲ್ಲ, ನೀನು. ನಿನ್ನ ಸಂಹಾರ ಮಾಡಲು ನನ್ನ ಸೊಸೆ ಭಾರ್ಗವಿ LLB ಮಹಾಕಾಳಿಯಾಗಿ ಬಂದೇ ಬರ್ತಾಳೆ ಎಂದು ಸವಾಲು ಹಾಕ್ತಾನೆ. ಮತ್ತೊಂದೆಡೆ ಮನೆಯಲ್ಲಿ ಬೃಂದ ಮಾವ JP ವಾಪಸ್ ಬಂದರೆ ತನಗೆ ಸಿಗಬೇಕಾದ ಮನೆ ಸಿಗುವುದಿಲ್ಲ ಎಂಬ ಭಯದಲ್ಲಿ ನಿರ್ಮಲಾ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಕಳ್ಳತನದಿಂದ ಬಂದು ದೀಪವನ್ನು ಊದಿ ಆರಿಸಿಬಿಡುತ್ತಾಳೆ. ಅಲ್ಲದೆ ಇದು ಅಪಶಕುನ. ಭಾರ್ಗವಿ ಕಾಲಿಟ್ಟಾಗಿನಿಂದಲೇ ಈ ಮನೆ ನೆಮ್ಮದಿ ಹಾಳಾಗಿದೆ ಎಂದು ನಿರ್ಮಲಾ ಎದುರು ಭಾರ್ಗವಿ ವಿರುದ್ಧ ಚಾಡಿ ಹೇಳುತ್ತಾ ಮಾವ ಮನೆಗೆ ವಾಪಸ್ ಬರಬಾರದು ಎಂದು ಬಯಸ್ತಾಳೆ. ಕೊನೆಯಲ್ಲಿ ಅರ್ಜುನ್ ಭಾರ್ಗವಿ ಕೋರ್ಟ್ ಹತ್ತಿರ ಬರುವಾಗ ಅರ್ಜುನ್ ತಾನು ಹೆಂಡತಿಯಾಗಿ ಭಾರ್ಗವಿಯನ್ನು ನಂಬುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸ್ತಾನೆ. ಹಾಗೆ ನಡೆದು ಹೋಗುವಾಗ ಭಾರ್ಗವಿ ಕಾಲಿಗೆ ಮುಳ್ಳು ಚುಚ್ಚಿದಾಗ ಆರ್ಯನ್ ಓಡಿ ಬಂದು ಅವಳ ಕಾಲಿನ ಮುಳ್ಳನ್ನು ತೆಗೆಯುತ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುವಲ್ಲಿಗೆ ಇಂದಿನ ಸಂಚಿಕೆ ಮುಗಿಯುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.